ಹಲೋ ಎಲ್ರಿಗೂ ನಮಸ್ಕಾರ. ಈಗಾಗಲೇ ಟಾಕ್ಸಿಕ್ ಟೀಸರನ್ನು ರಿಲೀಸ್ ಮಾಡಿ ಯಶ್ ಬಾಸ್ ಮತ್ತು ಟೀಮ್ ಎಲ್ರಿಗೂ ಶಾಕ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಟಾಕ್ಸಿಕ್ ಟೀಸರ್ ಮಾತ್ರ ಬೇರೆ ಲೆವೆಲ್ ಇತ್ತು. ಹಾಗೆ ಎಕ್ಸ್ಪೆಕ್ಟೇಷನು ಜಾಸ್ತಿ ಮಾಡಿದ್ದಾರೆ. ಈಗ ಟಾಕ್ಸಿಕ್ ಟೀಸರನ್ನು ಡೀಟೇಲ್ ಪಿನ್ ಟು ಪಿನ್ ಅನಾಲಿಸಿಸ್ ವೀಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಪ್ಲೀಸ್ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನೂ ಒಳ್ಳೆಯ ವೀಡಿಯೋಗೋಸ್ಕರ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಕಮಾನ್, ಈಗ ಟಾಕ್ಸಿಕ್ ಟೀಸರನ್ನು ಡೀಟೇಲ್ ಅನಾಲಿಸಿಸ್ಗೆ ಹೋಗೋಣ. ಈ ಮೂವಿನ ಡೈರೆಕ್ಟ್ ಮಾಡಿರೋದು ಗೀತು ಮೋಹನ್ ದಾಸ್. ಇವರು ನ್ಯಾಷನಲ್ ಅವಾರ್ಡಿ ಡೈರೆಕ್ಟರ್. ನಿಜವಾಗ್ಲೂ ಯಾರು ಎಕ್ಸ್ಪೆಕ್ಟ್ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ ಈ ಥರ ಸೀನ್ನ ಡೈರೆಕ್ಟ್ ಮಾಡಿದ್ದಾರೆ ಅಂತ. ಎಲ್ಲೋ ಇವರು ಫೀಮೇಲ್ ವರ್ಷನ್ ಆಫ್ ಸಂದೀಪ್ ರೆಡ್ಡಿ ವಂಗಾರ್ ಅವರು ಅಂತ ಅನಿಸ್ಬಿಟ್ರು ನನಗೆ. 3 years ಆಫ್ಟರ್ KGF ಸೀರೀಸ್ ಈಗ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಅಮೇಝಿಂಗ್ ಪ್ರಾಜೆಕ್ಟ್ ಜೊತೆಗೆ ನಮ್ಮ ಮುಂದೆ ಬಂದಿದ್ದಾರೆ. ಟೀಸರಲ್ಲಿ ಅವರ ಲುಕ್ ಮಾತ್ರ ಕೇಳಿಂಗ್, ಎರಡು ಮಾತೇ ಇಲ್ಲ. KGF ಸೀರೀಸಲ್ಲಿ ಇಂಟರ್ನ್ಯಾಷನಲ್ ಬಿಗ್ಗೆಸ್ಟ್ ಕ್ರಿಮಿನಲ್ ರಾಕಿ ಬಾಯ್ ಆಗಿ ಕಾಣಿಸ್ಕೊಂಡ್ರು. ಈಗ ಅದೇ ಅಪ್ರೋಚ್ ಮುಖಾಂತರ ಗ್ಯಾಂಗ್, ಸ್ವ್ಯಾಗ್, ಎಲಿವೇಶನ್, ಆಡಿಯನ್ಸ್ ಸ್ಟ್ಯಾಂಡರ್ಡ್ ಜೊತೆಗೆ ನಮ್ಮ ಮುಂದೆ ಬಂದಿದ್ದಾರೆ. KGF ಬಂದು ರಾ, ಗ್ರಿಟಿ ಆ್ಯಂಡ್ ಮಾಸ್ ಕ್ಯಾಟಗರಿ, ಬಟ್ ಟಾಕ್ಸಿಕ್ ನಿಯೋ ನಾಯ್ಡ್ ಸ್ಟೈಲ್ ಗ್ಯಾಂಗ್ಸ್ಟರ್ ಮೂವಿ. ಬೇಸಿಕಲಿ ಇದರಲ್ಲಿ ಕಾಂಬೋ ಆಫ್ ಕಮರ್ಷಿಯಲ್ ಎಲಿಮೆಂಟ್ಸ್, ಗುಡ್ ಸ್ಟೋರಿ, ಸ್ಕ್ರೀನ್ ಪ್ಲೇ ಈ ಫಿಲಿಮಲ್ಲಿ ನೋಡೋಕ್ಕೆ ಅವಕಾಶ ಇದೆ. ಎಕ್ಸ್ಪೆಷಲಿ ಟೀಸರ್ನ ವಿಜುವಲ್ಸ್, ಕಲರ್ ಗ್ರೇಡಿಂಗ್ ಆ್ಯಂಡ್ ಏಸ್ಥೆಟಿಕ್ಸ್ನ ನೋಡಿದರೆ ಇಟ್ಸ್ ರಿಯಲಿ ಗ್ರೇಟ್ ಟು ವಾಚ್. BGM ಕೂಡ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿದೆ. ಕೆಲವರು ಟೀಸರ್ ಮೇಲೆ ಕಮೆಂಟ್ ಮಾಡಿದ್ದಾರೆ ಓಲ್ಡ್ ಟೈಪ್ ಆಫ್ ಮೂವಿ ಅಂತ. ಬಟ್ ಇದನ್ನೇ ಕೇಳಿ ನೀವು ಮೂವಿ ನೋಡೋ ಡಿಸಿಷನ್ನ ಚೇಂಜ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಅದೇ ಕೆಲವರಿಗೆ ಅವ್ರು ಇಷ್ಟಪಡೋ ಹೀರೋ ಇದ್ದರೆ ಮೆಂಟಲ್ ಮಾಸ್ ಅಂತ ಹೇಳ್ತಾರೆ. ಸೊ ಯಾರ ಒಪಿನಿಯನ್ ಆ್ಯಂಡ್ ಕಮೆಂಟ್ಸ್ನ ಕನ್ಸಿಡರ್ ಮಾಡೋ ಅಗತ್ಯ ಇಲ್ಲ. KGF ಸೀರೀಸ್ ಬಂದಾಗ ಕೂಡ ಕೆಲವರು ಒಪ್ಕೊಂಡಿರಲಿಲ್ಲ. ಒಳ್ಳೆಯ ಮೂವಿ ಅಂತ ಎಲ್ಲರೂ ನೋಡಿದ ಮೇಲೆ ನಿಮಗೆ ಗೊತ್ತು ಎಷ್ಟು ರೆಕಾರ್ಡ್ಸ್ ಕ್ರಿಯೇಟ್ ಮಾಡ್ತು ಅಂತ. ನೀವು ಮೂವಿನ ನೋಡಿ, ಮೂವಿನ ಫೀಲ್ ಮಾಡಿ, ದಟ್ಸ್ ಎನಫ್. ಬರೀ ಒಂದು ಟೀಸರಿಂದ ನಾವು ಏನೂ ಜಡ್ಜ್ ಮಾಡೋಕೆ ಆಗಲ್ಲ. ಬಿಕಾಸ್ ಅಭಿ ಪಿಕ್ಚರ್ ರಿಲೀಸ್ ಹೋನಾ ಬಾಕಿ ಹೇ. ಪ್ರೆಸೆಂಟ್ ಬಗ್ಗೆ ಮಾತಾಡೋದಾದರೆ ಟೀಸರ್ ಮಾತ್ರ ಜಸ್ಟ್ ಔಟ್ಸ್ಟ್ಯಾಂಡಿಂಗ್. ಅಷ್ಟೇ ಅಲ್ಲ, ಎಲ್ಲ ಆ್ಯಂಗಲಿಂದನೂ ಜಸ್ಟ್ ಮೈಂಡ್ ಬ್ಲೋಯಿಂಗ್, ಎಕ್ಸ್ಪೆಷಲಿ ವಿಜುವಲ್ಸ್. ನಾನು ಇಂದಿನ ವೀಡಿಯೋಲಿ ಹೇಳಿದಂಗೆ ಎಲ್ಲರೂ ಬಾಯಿ ಮೇಲೆ ಬೆರಳಿಟ್ಕೋಬೇಕು. KFI ಈ ಥರ ಮೂವಿನ ಕೂಡ ಕ್ರಿಯೇಟ್ ಮಾಡ್ಬೋದಾ ಅಂತ. ಈಗ ಡೀಟೇಲ್ಡ್ ಆಗಿ ಟೀಸರ್ನ ಅನಲೈಸ್ ಮಾಡೋಣ. ತುಂಬ ತಿಳ್ಕೊಳ್ಳೋಕ್ಕಿದೆ, ಎಲ್ಲ ಡೀಟೇಲ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸ್ಟೇ ಟ್ಯೂನ್ಡ್ ಡಿಯರ್ ಸೆಲೆಬ್ರಿಟೀಸ್. ಟೀಸರ್ ಶುರುವಾಗೋದು ಒಂದು ಸ್ಮಶಾನದಿಂದ. ಯಾರ್ದೋ ಫೆನರಲ್ ನಡೀತಾ ಇರುತ್ತೆ. ಹಾಗೆ ಎಷ್ಟೊಂದು ಕಾರ್ಗಳು ಎಂಟ್ರಿ ಆಗ್ತಾ ಇರುತ್ತೆ. ಆದ ಕೂಡಲೇ ಒಬ್ಬನು ಎಂಟ್ರಿ ಆಗ್ತಾನೆ. ಪ್ರಾಬಬ್ಲಿ ಅವನೊಬ್ಬನು ಗ್ಯಾಂಗ್ಸ್ಟರ್. ಅವನ ಮಗನ ಕಾಫಿನ್ ಜೊತೆ ಬಂದಿದ್ದಾನೆ. ಕ್ಲಿಯರ್ಲಿ ಈ ಥರ ಹೇಳ್ತಾನೆ, I want my son to have a peaceful burial. ಹಂಗೆ ಇದನ್ನು ಕೇಳ್ತಾನೆ, ಡು ಯು ಥಿಂಕ್ ಈ ವಿಲ್ ಕಮ್? Do you think he'll come? ಆಬ್ವಿಯಸ್ಲಿ ಯಶ್ ಅವರ ಕ್ಯಾರೆಕ್ಟರ್ನ ರೆಫರ್ ಮಾಡ್ತಾ ಇದ್ದಾರೆ. ತುಂಬ ಪಾಸಿಬಿಲಿಟೀಸ್ ಇರ್ಬೋದು. ಆ ಗ್ಯಾಂಗ್ಸ್ಟರ್ ಕೇಳ್ತಾನೆ, ಅವನು ಬರ್ತಾನಾ ಅಂತ. ಹೇಳಿದ ಮೇಲೆ ಅಪ್ಕಮಿಂಗ್ ಡೈಲಾಗ್ ಈ ಥರ ಫಾಲೋ ಆಗುತ್ತೆ. I don't think so. Nobody's so insane. ಐ ಡೋಂಟ್ ಥಿಂಕ್ ಸೊ. ಇಷ್ಟೊಂದು ಇನ್ಸೇನ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಇದರಿಂದ ಏನು ಪ್ರಿಡಿಕ್ಟ್ ಮಾಡ್ಬೋದು ಅಂದರೆ, ಮೇ ಬಿ ಆ ಗ್ಯಾಂಗ್ಸ್ಟರಿನ ಮಗನ ಸಾವಿಗೆ ಯಶ್ ಅವರ ಕ್ಯಾರೆಕ್ಟರ್ ರೆಸ್ಪಾನ್ಸಿಬಲ್ ಆಗಿರ್ಬೋದು. ಮೈಟ್ ಬಿ ರೈವಲ್ರಿಗೋಸ್ಕರ ಗ್ಯಾಂಗ್ಸ್ಟರ್ ಮಗನ ಸಾಯಿಸಿರ್ಬೋದು. ಆ್ಯಂಡ್ ಈಸ್ ಆಸ್ಕಿಂಗ್, ಇಷ್ಟೆಲ್ಲ ಆದಮೇಲೆ ಮತ್ತೆ ನಮ್ಮನ್ನು ಮುಟ್ಟುವಂಥ ಯೋಚನೆ ಮಾಡ್ಬೋದಾ ಅಂತ. ಈಗ ಸೆಕೆಂಡ್ ಪಾಸಿಬಿಲಿಟಿ, ಯಶ್ ಮತ್ತು ಗ್ಯಾಂಗ್ಸ್ಟರ್ ಮಧ್ಯೆ ಆನ್ ಗೋಯಿಂಗ್ ಗ್ಯಾಂಗ್ ವಾರ್ ನಡೀತಾ ಇದೆ. ಇದರ ಮಧ್ಯದಲ್ಲಿ ಡ್ಯೂ ಟು ಸಮ್ ರೀಸನ್ಸ್ ಅವರ ಮಗ ಸತ್ತೋಗಿರ್ಬೋದು. ಓಪ್ ಮಾಡ್ತಾ ಇರ್ಬೋದು, ಅಟ್ಲೀಸ್ಟ್ ಮಗನ ಕಾರ್ಯ ಅದು ಶಾಂತಿಯಿಂದ ಆಗಲಿ ಅಂತ. ಈ ಸಮಯದಲ್ಲಿ ಅಟ್ಯಾಕ್ ಏನು ಆಗದೇ ಇರಲಿ ಅಂತ. ಬಟ್ ಏನೋ ಬಂದೇ ಬಿಡ್ತಾನೆ ಅಟ್ಯಾಕ್ ಮಾಡೋಕ್ಕೆ. ಈಗ ಮೂರನೇ ಪಾಸಿಬಿಲಿಟಿ, ಯಶ್ ಅವರು ಕೂಡ ಆ ಗ್ಯಾಂಗಿನ ಮೆಂಬರ್ ಆಗಿರ್ಬೋದು, ಅವರ ವಿರುದ್ಧನೇ ಹೋಗಿರ್ಬೋದು. ಈ ಪಾಸಿಬಿಲಿಟಿ ಯಾಕೆ ಬರುತ್ತೆ ಅಂದರೆ, ಬಿಕಾಸ್ ಆಫ್ ಯಶ್ ಅಪಿಯರೆನ್ಸ್, ದ ಸೇಮ್ ಬ್ಲ್ಯಾಕ್ ಕ್ಲಾತಿಂಗ್ ಅಲೈಕ್ ಗ್ಯಾಂಗ್ ಮೆಂಬರ್ಸ್. ಈಗ ಕ್ರೇಜಿಯಾಗಿ ಈ ಕಾರ್ ಬಂದು ಮರಕ್ಕೆ ಡಿಕ್ಕಿ ಆಗುತ್ತೆ. ಈಗ ಈ ಕಾರಿನ ನಂಬರ್ ಪ್ಲೇಟ್ನ ನೋಡಿ, GDD 03691. ಇದನ್ನು ಯಾಕೆ ಹೈಲೈಟ್ ಮಾಡಿದೆ ಅಂದರೆ, ಈ ನಂಬರ್ ಪ್ಲೇಟ್ ಕ್ರೂಷಿಯಲ್ ಇದೆ. ಬಿಕಾಸ್ ಫಿಲಮ್ನ ಟೈಮ್ಲೈನ್ ಅಲ್ಲದೆ ಕೋರ್ ಪ್ಲಾಟ್ ಮೇಲೆ ಕೂಡ ಐಡಿಯಾ ಕೊಡ್ಬೋದು. ಬಿಕಾಸ್ ಬರ್ಡೇ ಪೀಕ್ ಟೀಸರನ್ನು ನೋಡಿದಾಗ ಈ ಸೀನ್ ಗೋವಾಲಿ ಸೆಟ್ ಆಗಿರ್ಬೋದು. 1980s ಅನಿಸುತ್ತೆ. ಈಗ ಈ ನಂಬರ್ ಪ್ಲೇಟ್ನ ಮೇಲೆ ಕಣ್ಣು ಹಾಕಿ 3 ಆಲ್ಫಾಬೆಟ್ಸ್ ಇದೆ. ಬಟ್ ಭಾರತದ ಕಾರುಗಳ ನಂಬರ್ ಪ್ಲೇಟ್ ಬಂದು 2 ಆಲ್ಫಾಬೆಟ್ಸ್ ಇರುತ್ತೆ. ಬಟ್ ಈ ವಿಷಯ ಮೋಟರ್ ಸೈಕಲ್ ಆ್ಯಕ್ಟ್ 1988 ಆದಮೇಲೆ ಆಗಿತ್ತು. ಆ್ಯಂಡ್ ಈ ರೂಲ್ ಬಂತು, ಇನ್ಮೇಲೆ 2 ಆಲ್ಫಾಬೆಟ್ಸನ್ನು ನಂಬರ್ ಪ್ಲೇಟ್ ಯೂಸ್ ಆಗುತ್ತೆ ಅಂತ. ಬಟ್ ಈ ಆ್ಯಕ್ಟ್ ಬರೋಕ್ಕಿಂತ ಮುಂಚೆ 3 ಆಲ್ಫಾಬೆಟ್ಸ್ ಕಾಂಬಿನೇಷನ್ ಯೂಸ್ ಆಗ್ತಾ ಇತ್ತು ಕಾರ್ ನಂಬರ್ ಪ್ಲೇಟ್ ಮೇಲೆ. ಈ ವಿಡಿಯೋಲಿ ನೀವೇ ನೋಡ್ಬೋದು. ಇದರಿಂದ ಏನು ಅರ್ಥ ಮಾಡ್ಕೋಬೋದು ಅಂದರೆ,
ಈ ಸ್ಟೋರಿ ಲೈನ್ ಬಂದು 1970s ಆ್ಯಂಡ್ 1980s ನಡೆಯುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ಬೋದು. ಇನ್ನು ವೆಪನ್ಸ್ ಮೇಲೆ ಕಣ ಹಾಕಿದರೆ 1960s ಮತ್ತು 1990s ಮಾಡೆಲ್ಸ್, ವಿಚ್ ಇಸ್ ಇಂಡಿಕೇಟಿಂಗ್ ದ ಟೈಮ್ ಲೈನ್ ಅಗೇನ್. ನಾನು ಆಗಲೇ ಹೇಳ್ದಂಗೆ ಗೋವಾ, ಈಗ ಈ ನಂಬರ್ ಪ್ಲೇಟಲ್ಲಿ GD, ವಿಚ್ ಇಸ್ ಗೋವಾ ಅಂಡಮಾಂಡ್ಯೋ ನಂಬರ್ ಪ್ಲೇಟ್, ಎಕ್ಸ್ಪೆಷಲಿ ಪ್ರೈವೇಟ್ ವೆಹಿಕಲ್ಸ್ ಮೇಲೆ ಯೂಸ್ ಮಾಡಲಾಗ್ತಿತ್ತು. ಲೊಕೇಶನ್ ಕೂಡ ಕನ್ಫರ್ಮ್ ಆಗಿದೆ ಗೋವಾ ಅಂತ. ಇನ್ನೊಂದು 1947 ಇಂಡಿಯಾಗೆ ಫ್ರೀಡಮ್ ಸಿಕ್ಕಿದ್ರು ಇನ್ನು ಗೋವಾ ಮಾತ್ರ ಪೋರ್ಚುಗೀಸ್ ಅಂಡರಲ್ಲೇ ಇತ್ತು. ಈ ಟೈಮಲ್ಲಿ ಫಾರಿನ್ ಪಾಪ್ಯುಲೇಷನ್ ಸೆಟ್ಲ್ ಆಗಿತ್ತು ಆ್ಯಂಡ್ ಪೋರ್ಚುಗೀಸಿಂದ ಫ್ರೀಡಮ್ ಸಿಕ್ಕಿದ ಆದಮೇಲೆ ಕೋರ್ ಪ್ರಿಡಿಕ್ಷನ್ ಆ್ಯಂಡ್ ಕೋರ್ ಕಾನ್ಫ್ಲಿಕ್ಟ್ ಇದಾಗಿರ್ಬೋದು. ಆ್ಯಂಡ್ ಆ ಟೈಮಲ್ಲಿ ಕೆಸಿನೋ ಮಾಫಿಯಾ ಗೋವಾಲಿ ತುಂಬ ಸದ್ದು ಮಾಡ್ತಾ ಇತ್ತು. 1992ವರೆಗೂ ಗೋವಾಲಿ ಕೆಸಿನೋ ಇಲ್ಲೀಗಲ್ ಇತ್ತು. ಅದಕ್ಕಿಂತ ಮುಂಚೆ ಕೆಲವು ಗ್ರೂಪ್ಸ್ ಆಪ್ರೇಟ್ ಮಾಡ್ತಾ ಇತ್ತು, ಮುಖ್ಯವಾಗಿ ರಷ್ಯನ್ಸ್, ಇಸ್ರೇಲ್ಸ್ ಆಗಿರ್ತಿದ್ರು. ಈಗ ಈ ಗ್ಯಾಂಗ್ಸ್ಟರ್ನ ಆಕ್ಸೆಂಟ್ ನೋಡಿ, want my son to have a peaceful burial. Do you think he'll come? ರಷ್ಯನ್, ವೈಡ್ಲಿ ರಷ್ಯನ್ ಕ್ರಿಸ್ಟಿಯಾನಿಟಿನ ಫಾಲೋ ಮಾಡ್ತಾರೆ. ಸೊ ಈ ಫ್ಯೂನರಲ್ನ ನೋಡ್ಬೋದು. ಹೋಪ್ ಇವರು ಕೆಸಿನೋ ಮಾಫಿಯಾದ ಗ್ಯಾಂಗ್ ಲೀಡರ್ ಆಗಿರ್ಬೋದು. ಆ್ಯಂಡ್ ನೀವು ಎಲ್ಲರೂ ಟಾಕ್ಸಿಕ್ ಬರ್ಡೇ ಪಿಕ್ ಟೀಸರ್ನ ನೋಡೇ ಇರ್ತೀರ, ಅದರಲ್ಲೂ ಕೆಸಿನೋ ರೆಫರೆನ್ಸ್ ಇದೆ. ಆ್ಯಂಡ್ ರೀಸೆಂಟಾಗಿ ಬಂದಿರೋ ಪೋಸ್ಟರ್ಸ್ ಅಲ್ಲಿ ಕೂಡ ಇದೇ ಹೈಲೈಟ್. ಈ ಡಾಟ್ಸ್ ಎಲ್ಲ ಕನೆಕ್ಟ್ ಮಾಡಿದ್ರೆ ಟಾಕ್ಸಿಕ್ ಕೂಡ ಈ ಪ್ಲಾಟ್ ಸುತ್ತ ರಿವಾಲ್ವ್ ಮಾಡ್ತಾ ಇರ್ಬೋದು. ಹೋಪ್ ಯಶ್ ಅವರ ಕ್ಯಾರೆಕ್ಟರ್ ಕೆಸಿನೋ ಮಾಫಿಯಾದ ಲೀಡರ್ ಆಗೋಕ್ಕೆ ಹೋಗ್ತಾರೆ ಅನಿಸುತ್ತೆ. ಈಗ ನಂಬರ್ 691, ಇಲ್ಲಿ ಕ್ರಿಶ್ಚಿಯಾನಿಟಿ ಸೀನ್ ಇರೋದ್ರಿಂದ ನಂಬರ್ 691 ರೆಪ್ರೆಸೆಂಟ್ಸ್ H691, ಮೀನ್ಸ್ ಹೀರೋ ಆರ್ ವೇಲಿಯಂಟ್ ಒನ್, ಅಂದರೆ ಶಕ್ತಿಶಾಲಿ. ಇಲ್ಲಿ ಕಾರ್ ಕ್ರ್ಯಾಶ್ ಆಗುತ್ತೆ. ಆಗ ಇವನು ಕೇಳ್ತಾನೆ, ವಾಟ್ ದ ಫಾಕ್ ಇಸ್ ಗೋಯಿಂಗ್. ಈ ಕಾರ್ ನೋಡಿ, ಇದು ಬ್ಲ್ಯಾಕ್ ಅರ್ಸೆ 1961 ಕಾರ್. ಈ ಕಾರ್ಸ್ನ ಯೂಸ್ ಮಾಡೋದು ಕಾಫಿನ್ಸ್, ಅಂದರೆ ಶವಪೆಟ್ಟಿಗೆನ ತೊಗೊಂಡು ಹೋಗೋಕೆ. ಈ ಕಾರಿನಿಂದ ಡೋರ್ ನೋಡಿ, ಆ ಡೋರ್ ಮುಖಾಂತರ ಕಾಫಿನ ಇಡ್ತಾರೆ. ಆ್ಯಂಡ್ ಈ ಕಾರ್ನ ಆಂಬ್ಯುಲೆನ್ಸ್ ಆಗಿ, ಫ್ಯುನರಲ್ ವೆಹಿಕಲ್ಸ್ ಆಗಿ ಕೂಡ ಮಾಡಿಫೈ ಮಾಡ್ಕೋತಾರೆ. ಆ್ಯಂಡ್ ಸೇಮ್ ಲೈಕ್ ನಮ್ಮ ಇಂಡಿಯಾದಲ್ಲಿ ಫೋರ್ಸ್ ಟ್ರಾವೆಲರ್ ವ್ಯಾನ್ನ ಹೆಂಗೆ ಆ್ಯಂಬುಲೆನ್ಸ್ ಆಗಿ ಆ್ಯಂಡ್ ಪೊಲೀಸ್ ಅವರು ಪೊಲೀಸ್ ವ್ಯಾನ್ ಆ್ಯಂಡ್ ಸ್ಕೂಲ್ ಅವರು ಸ್ಕೂಲ್ ವ್ಯಾನ್ ಥರ ಯೂಸ್ ಮಾಡ್ಕೋತಾರೆ, ಅದೇ ಥರ ಈ ಕಾರ್ನ ಫ್ಯೂನರಲ್ ವ್ಯಾನ್ ಆಗಿ ಮಾಡಿಫೈ ಆಗಿದೆ ಈ ಮೂವಿಯಲ್ಲಿ. ಈ ಕಾರಿಂದ ಮೊದಲಿಗೆ ಯಶ್ ಅಲ್ಲದೆ ಇನ್ನೊಬ್ಬನ ಎಂಟ್ರಿ ಆಗುತ್ತೆ. ಬರ್ತಾರೆ, ಬಾಂಬ್ ರೆಗ್ಯುಲೇಟರ್ನ ಕಾರ್ಗೆ ಅಟ್ಯಾಚ್ ಮಾಡ್ತಾರೆ. ಅವರ ತಲೆ ಮೇಲೆ ವೆಲ್ಡರ್ ಗಾಗಲ್ಸ್ ಇದೆ, ಇಂಡಿಕೇಟಿಂಗ್ ಓಲ್ಡ್ ಮಾಡೆಲ್. ಒಬ್ಬ ಮೆಕ್ಯಾನಿಕ್ ಇವರು ಯಾವ ಥರ ಬಾಂಬ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೋ ನೋಡಿ. ಮೇ ಬಿ ಇವರು ಬಾಂಬ್ ಎಕ್ಸ್ಪರ್ಟ್ ಕೂಡ ಆಗಿರ್ಬೋದು. ಬಾಂಬ್ ರೆಗ್ಯುಲೇಟರ್ನ ಅಟ್ಯಾಚ್ ಮಾಡಿದರು ಕಾರ್ಗೆ. ಈಗ ಬರೋದೇ ಅನ್ಎಕ್ಸ್ಪೆಕ್ಟೆಡ್ ಸೀನ್. ಈ ಸೀನ್ ಮೇಲೆ ತುಂಬ ಕಮೆಂಟ್ಸ್ ಬಂದಿದೆ. ಅಕಾರ್ಡಿಂಗ್ ಟು ಮೀ ಈ ಸೀನ್ ಅಷ್ಟೊಂದೇನು ಡಿಫರೆನ್ಸ್ ತರಲ್ಲ. ಆಗಲೇ ಟಾಕ್ಸಿಕ್ ಬರ್ಡೇ ಪೀಕ್ ಟೀಸರಿಂದ ನಮಗೆ ಗೊತ್ತಾಗಿದೆ ಮೂವಿ ಯಾವ ಟೋನಲ್ಲಿ ಇರುತ್ತೆ ಅಂತ. ಎಕ್ಸ್ಪೆಷಲಿ ಗ್ಯಾಂಗ್ಸ್ಟರ್ ಫಿಲಿಮ್ ಅಡಲ್ಟ್ ಸ್ಪೆಕ್ಟ್ರಮಲ್ಲಿ ಬರುತ್ತೆ. ಸೊ ಯಶ್ ಅವರ ಕ್ಯಾರೆಕ್ಟರ್ನ ನೀವೇ ನೋಡಿದ್ರಿ, ಇಟ್ಸ್ ಆ್ಯಪ್ಟ್. ಒಬ್ಬ ಗ್ಯಾಂಗ್ಸ್ಟರ್ ಕ್ರಿಮಿನಲ್ ಫಿಸಿಕಲ್ ಪ್ಲೆಷರ್ನ ಆಪ್ಟೇನ್ ಮಾಡ್ತಾ ಇದ್ದಾರೆ. ಅಕಾರ್ಡಿಂಗ್ ಟು ದ ರೈಟಿಂಗ್ ಆ್ಯಂಡ್ ವಿಜುವಲ್ಸ್ ಪಾಯಿಂಟ್ ಆಫ್ ವ್ಯೂ ಇಟ್ಸ್ ಅಕ್ಸೆಪ್ಟಬಲ್. ಆ್ಯಂಡ್ ಫಿಲಿಮ್ ಬಂದು ಅಡಲ್ಟ್ ಆಡಿಯನ್ಸ್ಗೋಸ್ಕರ ರೆಡಿ ಆಗ್ತಿದೆ. ಕಾರ್ ಸೀನಲ್ಲಿ ಬರುವಂಥ ಆ್ಯಕ್ಟರ್ಸ್ ಈಗ ಟ್ರೆಂಡಿಂಗ್ ಮಾಡಿದ್ದಾರೆ ಆ್ಯಂಡ್ ಕನ್ಫ್ಯೂಸ್ ಆಗಿದ್ದಾರೆ. ಅವರು ನೇಟ್ಲಿ ಬರ್ನ್ ಅಲ್ಲ, ಅದು ಇವರು. ಕಾರ್ ಸೀನ್ ಆದಮೇಲೆ ಫೈನಲಿ ಟ್ರಿಗರ್ ಗೋಸ್, ದೆನ್ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಎಲ್ಲರೂ ಆ ಕಡೆ ಈ ಕಡೆ ಭಯದಿಂದ ಓಡ್ತಾ ಇರ್ತಾರೆ. ಈ ಸ್ಟ್ಯಾಚ್ಯೂನ ನೋಡಿ, ಇದು ಗ್ರೇವಿಂಗ್ ಸ್ಟ್ಯಾಚ್ಯೂ, ಸ್ಮಶಾನದಲ್ಲಿ ಇರುತ್ತೆ. ಲಾಸ್ ಮತ್ತು ದುಃಖ ಸಿಂಬಲೈಸ್ ಮಾಡುತ್ತೆ. ಹಾಲಿವುಡ್ ಮೂವಿ ನೋಡಿರೋರಿಗೆ ಗೊತ್ತೇ ಇರುತ್ತೆ. ಫೈನಲಿ ಯಶ್ ಅವರ ಎಂಟ್ರಿ ಆಗುತ್ತೆ. ಯಶ್ ಅವರ ಕೈ ಮೇಲೆ ಈ ಸಿಂಬಲ್ ನಮ್ಮ ಕರ್ನಾಟಕದ ಗಂಡ ಬೇರುಂಡನ ರೆಪ್ರೆಸೆಂಟ್ ಮಾಡುತ್ತೆ. ಈ ವರ್ಡ್ ಇಮೆನ್ಸ್ ಪವರ್ನ ಸಿಂಬಲೈಸ್ ಮಾಡುತ್ತೆ. ರಾಯ ಬೀಯಿಂಗ್ ಎ ಪವರ್ಫುಲ್ ಕ್ಯಾರೆಕ್ಟರ್ ಆ್ಯಂಡ್ ಯಶ್ ಒಬ್ಬ ಕನ್ನಡ ಆ್ಯಕ್ಟರ್ ಆಗಿ ಈ ಟ್ಯಾಟೂ ಅಮೇಝಿಂಗ್. ಆ್ಯಂಡ್ ಡ್ರ್ಯಾಗನ್ ಇಂದ ಇನ್ಫಿನಿಟಿ ಸಿಂಬಲ್ ಆಗ್ತಿದೆ. ಮೈಟ್ ಇಂಡಿಕೇಟ್ಸ್ ಇನ್ಫೈನೈಟ್ ಪವರ್ ಅಂತ. ಅಷ್ಟೇ ಅಲ್ಲದೆ ಇನ್ನೊಂದು ಕೈ ಮೇಲೆ ಡಬಲ್ ಆ್ಯರೋ ಸಿಂಬಲ್ ನೋಡ್ಬೋದು. ದಟ್ ರೆಪ್ರೆಸೆಂಟ್ಸ್ ಇದು ವರ್ಕಿಂಗ್ ಸಿಂಬಲ್, ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ. ಆ್ಯಂಡ್ ರಾಯ ಹೆಸರು ಕನ್ನಡದಲ್ಲಿ ಮೀನಿಂಗ್ ಬಂದು ರೂಲರ್. ಈ ಹೆಸರಲ್ಲೂ ಒಂದು ಗ್ರೇಸ್ ಇದೆ. ಅದೇ ಗ್ರೇಸಿಂದ ರಾಯ ಎಂಟ್ರಿ ಆಗ್ತಾ ಆ ಕಾಲಿಂದ ಗನ್ ಶೂಟ್ ಮಾಡಿ ಅವರ ಫೇಸ್ ರಿವೀಲ್ ಮಾಡ್ತಾ, ಇಯರ್ ಇಸ್ ರಾಯ, ಫುಲ್ ಸ್ವ್ಯಾಗರ್. ದ ವೇ ಅವರು ಸ್ಮೋಕ್ ಮಾಡೋ ರೀತಿ, ಆ ಸ್ವ್ಯಾಗ್ನ ಕ್ಯಾರಿ ಮಾಡೋ ರೀತಿ, ಈ ಥರ ಕ್ಯಾರೆಕ್ಟರ್ಗೆ ಯಶ್ ಅವರು ಟೇಲರ್ ಮೇಡ್, ಜಸ್ಟ್ ಮೈಂಡ್ ಬ್ಲೋಯಿಂಗ್. ಇವೆಂಚುವಲಿ ರಾಯ ಎಲ್ಲರನ್ನು ಕೊಲ್ತಾನೆ ಆ್ಯಂಡ್ ಫೈನಲಿ ರಿಲೀಸ್ ಡೇಟ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿಗೆ ಟೀಸರ್ ಮುಗೀತು. ಇನ್ನೊಂದು ಮುಖ್ಯವಾಗಿ ಈ ಟಾಕ್ಸಿಕ್ ಪೋಸ್ಟನ್ನು ನೋಡಿ. ಇಲ್ಲಿ ಹಿಂದೆ ಟ್ಯಾಟೂ ಇದೆ, ಬಟ್ ರಾಯ ಬ್ಯಾಕ್ ಮೇಲೆ ಟ್ಯಾಟೂ ಇಲ್ಲ. ಓಪ್ ಡ್ಯುವಲ್ ರೋಲ್ ಆಗಿರ್ಬೋದು. ಬಟ್ ಒನ್ ಮೋರ್ ಥಿಂಗ್, ಬರೀ ಟೀಸರಿಂದ ಏನನ್ನೋ ಪ್ರಿಡಿಕ್ಟ್ ಮಾಡೋಕೆ ಆಗೋದಿಲ್ಲ. ಟೀಸರ್ನ ಅನಲೈಸ್ ಮಾಡೋ ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೀವಿ. ಓಪ್ ನಿಮಗೆ ಇಷ್ಟ ಆಗಿದೆ. ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈಗ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.
ಸೊ ಈ ಕಂಟೆಂಟ್ನ ಬರೆದವರು ಕರಡಿ ಟೀಮ್ ಆ್ಯಂಡ್ ಅದಕ್ಕೆ ಧ್ವನಿ ಆಗಿರೋರು ಮನು. ಸೈನಿಂಗ್ ಆಫ್. ಬಾಯ್.